ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹುಟ್ಟುಹಬ್ಬದ ದಿನವೇ ಛಿದ್ರವಾಗಿದೆ ಇಬ್ಬರು ಯುವಕರ ಮೃತದೇಹ ದೇಹಗಳು. BMW Z4 ಕಾರಿನಲ್ಲಿ ಇಬ್ಬರು ಯುವಕರ ಜಾಲಿ ರೈಡ್. ಕಾರ್ನಲ್ಲಿ ಇಬ್ಬರು ಯುವಕರು ಜಾಲಿ ರೈಡ್ ಹೋಗ್ತಾ ಇದ್ರು. 250 ಕಿಲೋಮೀಟರ್ ವೇಗದಲ್ಲಿ ಹೆದ್ದಾರಿಯಲ್ಲಿ ಕಾರ್ ಓಡಿಸ್ತಾ ಇದ್ರು ಯುವಕರು. ಅತಿ ವೇಗ ಹಿನ್ನೆಲೆ ಅಥವಾ ಅತಿ ಸ್ಪೀಡಾಗಿ ಓಡಿಸಿದ್ದಾರೆ ಕಾರನ್ನು. ಈ ಹಿನ್ನೆಲೆ ಕಾರು ನಿಯಂತ್ರಣಕ್ಕೆ ಸಿಗದೆ ಪಲ್ಟಿಯಾಗಿದೆ. ಮುಂಬೈ ವಡೋದರ ಹೆದ್ದಾರಿಯಲ್ಲಿ ನಡೆದಂಥ ಭೀಕರ ರಸ್ತೆ ಅಪಘಾತ ಇದು. ಅತ್ಯಂತ ಶಕ್ತಿಶಾಲಿ ಎಂಜಿನ್ ಹೊಂದಿರುವಂಥ BMW Z4 ಕಾರು ಗಂಟೆಗೆ 250 ಕಿಲೋಮೀಟರ್ ವೇಗವಾಗಿ ಓಡುವಾಗಲೇ ರಸ್ತೆಯಿಂದ ಕಂದಕಕ್ಕೆ ಬಿದ್ದಿದೆ ಕಾರು. ಯೋಗೇಶ್ ಧಿಗೆ, ರಿಕೇಬಾ ಜಾಕಪ್ ಎಂಬ ಇಬ್ಬರು ಯುವಕರ ದುರ್ಮರಣ ಆಗಿದೆ. ಇಲ್ಲಿ ಮುಂಬೈನ ಬದ್ಲಾಪುರ ನಿವಾಸಿಗಳಾದ ಇಬ್ಬರು ಯುವಕರು ದುರ್ಮರಣಕ್ಕೀಡಾಗಿದ್ದಾರೆ. ಅಪಘಾತದ ತೀವ್ರತೆಗೆ ಅಲ್ಲಲ್ಲಿ ಚದುರಿ ಬಿದ್ದ ಯುವಕರ ಮೃತದೇಹದ ಭಾಗಗಳು. ಅಷ್ಟು ದೊಡ್ಡ ಮಟ್ಟದಲ್ಲಿ ಅಪಘಾತ ಆಗಿದೆ. ನಿಜಕ್ಕೂ ಕೂಡ ಅಂದರೆ ಹೆದ್ದಾರಿ ಮೇಲೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಭಾಳ ಹುಷಾರಾಗಿ ವಾಹನಗಳನ್ನ ಓಡಿಸ್ಬೇಕು. ಅತೀ ವೇಗವಾಗಿ ಹೋಗಿದ್ದಾರೆ ಅಂತ ನೋಡಿ. BMW Z4 ಕಾರ್ನಲ್ಲಿ ಇಬ್ಬರು ಯುವಕರು ಜಾಲಿ ರೈಡ್ಗಂತ ಹೋಗಿದ್ದಾರೆ. ಬಟ್ ಅಷ್ಟು ವೇಗವಾಗಿ ಹೋಗುವಂಥ ಅವಶ್ಯಕತೆ ಏನಿತ್ತು ಏನೋ ಗೊತ್ತಿಲ್ಲ. ಕಾರ್ ಅಂತೂ ಚಲ್ಲಾಪಿಲ್ಲಿಯಾಗಿ ಹೋಗ್ಬಿಟ್ಟಿದೆ. ಅವರ ದೇಹಗಳು ಕೂಡ ಹಾಗೆ ಛಿದ್ರವಾಗಿದೆ. ಕಾರ್ ನೋಡಿ ಇಲ್ಲಿ ಹಿಂಗೆ ಬಿದ್ದಿದೆ. ಕಾರ್ನ ಒಂದೊಂದು ಪಾರ್ಟ್ಸ್, ಒಂದೊಂದು ಭಾಗ ಒಂದೊಂದು ಕಡೆ ಬಿದ್ದಿರೋದು. 250 ಕಿಲೋಮೀಟರ್ ವೇಗದಲ್ಲಿ ಹೆದ್ದಾರಿಯಲ್ಲಿ ಕಾರು ಓಡಿಸ್ತಾರೆ ಅಂತ ಅಂದರೆ ಇವರು 250 ಕಿಲೋಮೀಟರ್ ಸ್ಪೀಡ್ ಅಂತ ಅಂದರೆ ಎದುರುಗಡೆ ಯಾರಾದರೂ ಬಂದರೆ, ಯಾವುದಾದ್ರೂ ವಾಹನ ಬಂದರೆ ಆ ಸ್ಪೀಡಾಗಿ ಹೋಗ್ತಾ ಇದ್ದಂಥ ಕಾರನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯನಾ? ಮುಂಬೈನ ಬದ್ಲಾಪುರ ನಿವಾಸಿಗಳು ಇವರು ಇಬ್ಬರು ಯುವಕರು ಅನ್ನೋದು ಗೊತ್ತಾಗ್ತಾ ಇದೆ. ಅಪಘಾತದ ತೀವ್ರತೆಗೆ ಅಲ್ಲಲ್ಲಿ ಯುವಕರ ದೇಹದ ಭಾಗಗಳು ಚದುರಿ ಬಿದ್ದಿರೋದು. 250 ಸ್ಪೀಡು ಅಂತ ಅಂದರೆ ಅವರ ಬಾಡಿ ಛಿದ್ರವಾಗಿ ಹೋಗಿರುತ್ತೆ.